ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ, 6 ಲವಂಗ, ಕರಿಬೇವು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಅರಿಶಿನ, ಸ್ವಲ್ಪ ಕಸ್ತೂರಿ ಮೆಂತಿ, ಸ್ವಲ್ಪ ಎಣ್ಣೆ, ಕೊಂಡಿರೋ ಮಸಾಲಾನ ಹಾಕ್ಬೇಕು. ಇದರಲ್ಲಿ ಮೊಟ್ಟೆ ಒಡೆದಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ರೆಡಿಯಾಗಿದೆ. ಇದಕ್ಕೆ ನಾನು ಚಿಕನ್ ಆ್ಯಡ್ ಮಾಡ್ತೇನೆ. ಸ್ಪೂನಿಂದ ಕಲಿಸ್ಬಾರ್ದು, ಚೆನ್ನಾಗಿ ಕೈಯಿಂದ ಕಲಿಸ್ಕೋಬೇಕು. ಇವಾಗ ರೆಡಿಯಾಗಿದೆ ನಾವು ಕಲಿಸಿರೋದು ಚಿಕನ್ ಕಬಾಬ್ದೆಲ್ಲ. ಇವಾಗ ಸ್ವಲ್ಪ ಇದಕ್ಕೆ ಜೋಳದ ಹಿಟ್ಟು ಹಾಕೋಣ, ಮೀನ್ಸ್ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರೆಡಿಯಾಗಿದೆ. ಇದು 1 ಅವರ್ ಇಡೋಣ. ಚೆನ್ನಾಗಿ ಹತ್ಕೋಬೇಕಿದು ಮಸಾಲ ಎಲ್ಲ, ಅದಕ್ಕೆ 1 ಅವರ್ ಬಿಟ್ಟರೆ ಇದು ಚೆನ್ನಾಗಿ ಬರುತ್ತೆ. ನೋಡಿ, ಇದು ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಕಬಾಬ್ ಕಲಿಸಿಟ್ಟಿದ್ದು. ಇವಾಗ ಎಣ್ಣೆ ಕಾಯ್ಸೋಕೆ ಇಟ್ಟಿದ್ದೀನಿ. ಇವಾಗಿಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಫ್ರೈ ಆಗ್ತಾ ಇದೆ. ಬೆಳ್ಳುಳ್ಳಿ ಕಬಾಬ್ ರೆಡಿ ಆಯಿತು. ಇವಾಗ ಟೇಸ್ಟ್ ನೋಡೋಣ ಹೇಗಾಗಿದೆ ಅಂತ. ಒಂದು ಸ್ವಲ್ಪ ಬಿಸಿ ಇದೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವೊಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಒನ್ ಮೋರ್ ಅಂತೀರ ನೀವು.